dear students, welcome to your social class. In the previous class you are learnt about second one, attitude. In this class you are going to learn about third point, distance from the sea. Before going to today's class, I want to revise about previous class. What is altitude, children? Altitude andre ಏನು? Altitude means height. Altitude means height. When we are going to the higher places, the temperature will be decrease. Previous class ಅಲ್ಲಿ ತಿಳ್ಕೊಂಡಿದ್ರಿ ಅಲ್ವಾ? ಏನು ಎತ್ತರದ ಪ್ರದೇಶಗಳಿಗೆ ಹೋದಂತೆಲ್ಲ ಏನಾಗುತ್ತೆ, ಟೆಂಪರೇಚರ್ ಬಿಕಮ್ಸ್ ಡಿಕ್ರೀಸ್, ಅಂದರೆ ಟೆಂಪರೇಚರು ಕಡಿಮೆ ಆಗ್ತಾ ಬರುತ್ತೆ. ವೆನ್ ವಿ ಗೋ ಟು ದ ಹಿಲ್ ಸ್ಟೇಷನ್, when we go to the mountain areas, the temperature will be decreasing ಅಂತ ತಿಳ್ಕೊಂಡಿದ್ರಿ ಅಲ್ವಾ? That is a reason why most of the people will plan for the hill station during the summer ಅಲ್ವಾ? ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಜನ ಏನು ಮಾಡ್ತಾರೆ, ಹಿಲ್ ಸ್ಟೇಷನ್ಸ್ಗೆ ಟ್ರಿಪ್ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅಲ್ವಾ? ಓಕೆ, ನೆಕ್ಸ್ಟ್, ವೈ ದ ಹಿಲ್ ಸ್ಟೇಷನ್ ಆರ್ ಕೂಲ್ ಆರ್ ಪ್ಲೆಸೆಂಟ್? ಯಾಕೆ ಒಂದು ತಂಪಾಗಿರುತ್ತೆ ಹಿಲ್ ಸ್ಟೇಷನ್ಸು ಇನ್ ದ ಸಮ್ಮರ್ ಆಲ್ಸೋ? ಬೇಸಿಗೆಯಲ್ಲೂ ಕೂಡ ಯಾಕೆ ತಂಪಾಗಿರುತ್ತೆ? ಬಿಕಾಸ್ ಟೆಂಪ್ರೇಚರ್ ಇನ್ಕ್ರೀಸ್ ಆ್ಯಸ್ ಎ ದಟ್ ಟು ರೆಕಾರ್ಡಿಂಗ್ಲಿ ರೇಟ್ ಆಫ್ ಡಿಕ್ರೀಸಿಂಗ್ ಫಾರ್ ಎವ್ರಿ 1000 meters ಆಫ್ ಇನ್ಕ್ರೀಸಿಂಗ್ ಹೈಟ್. ಇಟ್ ಈಸ್ 6.5 degree Celsius ಆಫ್ ಟೆಂಪ್ರೇಚರ್ ವಿಲ್ ಬಿ ಡಿಕ್ರೀಸಿಂಗ್. ಅಂದರೆ ನೀವು ಎತ್ತರದ ಪ್ರದೇಶಗಳಿಗೆ ಹೋದಂತೆಲ್ಲ, ಈಗ 1000 ಮೀಟರ್ ಈಗ ಎತ್ತರದ ಒಂದು ಬೆಟ್ಟಕ್ಕೆ ಹತ್ತಿದ್ದೀರಿ ಅಂತ ಅಂದ್ಕೊಳ್ಳಿ, ಅಲ್ಲಿ ಟೆಂಪ್ರೇಚರ್ ಏನಾಗುತ್ತೆ, 6.5 degree Celsius ಏನಾಗುತ್ತೆ, ಟೆಂಪ್ರೇಚರು ಕಡಿಮೆ ಆಗ್ತಾ ಬರುತ್ತೆ. ಎವ್ರಿ 1000 ಮೀಟರ್ಸ್ಗೆ 6.5 degree Celsius ಟೆಂಪ್ರೇಚರು ಡಿಕ್ರೀಸ್ ಆಗ್ತಾ ಬರುತ್ತೆ. ದಟ್ ಈಸ್ ಎ ರೀಸನ್ ವೈ ದ mountain areas of hill stations are so cooler and so pleasant when we compare to the plains ಗೆ ಕಂಪೇರ್ ಮಾಡಿದಾಗ ಈ ಒಂದು ಹಿಲ್ ಸ್ಟೇಷನ್ಸ್, ಮೌಂಟೇನ್ ಏರಿಯಾಸ್ ಏನಾಗಿರುತ್ತೆ, ಇಟ್ ಕುಡ್ ಬಿ ಸೋ ಕೂಲರ್ ಆರ್ ಸೋ ಪ್ಲೆಸೆಂಟ್. ಓಕೆ, ನೆಕ್ಸ್ಟ್, that's why hill stations are favorite spots. Some pleasant hill stations we can see in our country are Ooty, Shimla, Nainital, Kodaikanal. These are hill stations. These places are very cooler and pleasant even in the summer month also. This is all about your previous class. This is all about your previous class. Now you are going to learn about third point. It is distance from the sea. ಇಷ್ಟೆಲ್ಲ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ರಿ. ಇವತ್ತು ನೀವು ಥರ್ಡ್ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ, ಆಯಿತಾ? ಡಿಸ್ಟೆನ್ಸ್ ಫ್ರಮ್ ದ ಸಿ. ಥರ್ಡ್ ಪಾಯಿಂಟ್ ಈಸ್ ಡಿಸ್ಟೆನ್ಸ್ ಫ್ರಮ್ ದ ಸಿ. ಓಕೆ children, near the sea the climate will be very mild. Climate will be very mild, very average or very moderate. ಹೇಗಿರುತ್ತೆ ನಿಯರ್ ದ ಸಿ? ಕ್ಲೈಮೇಟ್ ಹೇಗಿರುತ್ತೆ? ವೆರಿ moderate ಮೀನ್ಸ್ ಮಧ್ಯಮವಾಗಿರುತ್ತೆ. ತೀರಾ ಏನೋ ಹಾಟ್ ಆಗಿರೋದಿಲ್ಲ, ತೀರಾ ಕೂಲಾಗೂ ಇರೋದಿಲ್ಲ. ಪ್ಲೇಸಸ್ ನಿಯರ್ ದ ಕೋಸ್ಟ್ or near the sea, very pleasant climate. Places near the coast or the sea areas, on that area climate will be very pleasant. ಅಂದರೆ ಕರಾವಳಿ ಪ್ರದೇಶ ಇರುತ್ತಲ್ಲ, ಕರಾವಳಿ ಪ್ರದೇಶದ ಹತ್ತಿರದ ಪ್ರದೇಶಗಳಾಗಿರ್ಬೋದು, ಅಥವಾ ಈ ಸೀಸ್ ಅಂದರೆ ಸಮುದ್ರದಲ್ಲಿ ಹತ್ತಿರದಲ್ಲಿರುವಂತಹ ಪ್ಲೇಸಸ್ ಆಗಿರ್ಬೋದು, ಅಲ್ಲಿನ ವೆದರ್ ಹೇಗಿರುತ್ತೆ, ಕ್ಲೈಮೇಟ್ ಹೇಗಿರುತ್ತೆ ಅಂದರೆ ಪ್ಲೆಸೆಂಟ್, ಅಂದರೆ ಆಹ್ಲಾದಕರವಾಗಿರುತ್ತೆ ಅಂತ. ಓಕೆ,
they will experiences very pleasant climate when we compare to the innermost lands. ಅಂದರೆ ಈ ನಿಯರ್ ದ ಕೋಸ್ಟ್ ಆಗಿರ್ಬೋದು ಅಥವಾ ನಿಯರ್ ದ ಸಿ ಆಗಿರ್ಬೋದು, ಅಲ್ಲಿನ ಕ್ಲೈಮೇಟ್ ಹೇಗಿರುತ್ತೆ ಬೇರೆ ಒಂದು ಲ್ಯಾಂಡ್ಗಳಿಗೆ ಕಂಪೇರ್ ಮಾಡಿದರೆ ಅಲ್ಲಿನ ಕ್ಲೈಮೇಟ್ ಹೇಗಿರುತ್ತೆ, ಪ್ಲೆಸೆಂಟ್ ಕ್ಲೈಮೇಟ್. ಓಕೆ, coastal areas have experiences very pleasant climate when we compare to the innermost areas. Why like that children? ಹಾಗಾದರೆ ಯಾಕೆ ಆ ರೀತಿ ಇರುತ್ತೆ, ಏನಕ್ಕೆ ಆ ರೀತಿ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ವಾಟರ್ ಗೆಟ್ಸ್ ಹೀಟರ್ ಅಪ್ ಆ್ಯಂಡ್ ಕೂಲ್ಸ್ ಡೌನ್ ವೆರಿ ಸ್ಲೋಲಿ. ಏನು? ಬಿಕಾಸ್ ವಾಟರ್ ಗೆಟ್ಸ್ ಹೀಟರ್ ಅಪ್ ಆ್ಯಂಡ್ ಕೂಲ್ಸ್ ಡೌನ್ ವೆರಿ ಸ್ಲೋಲಿ. ಈ ನೀರು ಏನಾಗುತ್ತೆ, ತುಂಬ ನಿಧಾನವಾಗಿ ಹೀಟ್ ಆಗುತ್ತೆ ಮತ್ತು ತುಂಬ ನಿಧಾನವಾಗಿ ಕೂಲ್ ಆಗುತ್ತೆ, ತಂಪಾಗುತ್ತೆ ಅಂತ. ವಾಟರ್ ಹ್ಯಾಸ್ ದ ಪ್ರಾಪರ್ಟಿ ಆಫ್ ಹೀಟಿಂಗ್ ಅಪ್ ಆ್ಯಂಡ್ ಕೂಲಿಂಗ್ ಡೌನ್ ವೆರಿ ವೆರಿ ಸ್ಲೋಲಿ ವೆನ್ ವಿ ಕಂಪೇರ್ ಟು ದ ಲ್ಯಾಂಡ್. ಅಂದರೆ ಭೂಮಿಗೆ, ಈ ಭೂಭಾಗಗಳಿಗೆ ಹೋಲಿಸ್ಕೊಂಡ್ರೆ ಈ ನೀರು ಏನಿದೆ, ಈ ಸಮುದ್ರದ ಕೋಸ್ಟಲ್ ಏರಿಯಾಸ್ ವಾಟರ್ ಆಗಿರ್ಬೋದು, ಸಿ ವಾಟರ್ ಆಗಿರ್ಬೋದು, ರಿವರ್ ವಾಟರ್ ಆಗಿರ್ಬೋದು, ಏನಾಗುತ್ತೆ, ಡ್ಯೂರಿಂಗ್ ದ ಡೇ ವಾಟರ್ ಹ್ಯಾಸ್ ಹೀಟಿಂಗ್ ಅಪ್ ಆ್ಯಂಡ್ ಕೂಲಿಂಗ್ ಡೌನ್ ವೆರಿ ವೆರಿ ಸ್ಲೋಲಿ ಚಿಲ್ಡ್ರನ್. ನೀರೇನಾಗುತ್ತೆ, ತುಂಬ ನಿಧಾನವಾಗಿ ಹೀಟ್ ಆಗುತ್ತೆ ಮತ್ತು ತುಂಬ ನಿಧಾನವಾಗಿ ಕೂಲ್ ಆಗುತ್ತೆ. ಯಾವುದಕ್ಕೆ ಹೋಲಿಸ್ಕೊಂಡ್ರೆ, ಕಂಪೇರ್ ಟು ದ ಲ್ಯಾಂಡ್, ಭೂಮಿಗೆ ಹೋಲಿಸ್ಕೊಂಡ್ರೆ. ಹಾಗಾದರೆ ಲ್ಯಾಂಡ್ ಏರಿಯಾಸ್ ಹೇಗಿರುತ್ತೆ? ಲ್ಯಾಂಡ್ ಗೆಟ್ಸ್ heats up ಫಾಸ್ಟ್ಲಿ ಆ್ಯಂಡ್ ಕೂಲ್ಸ್ ಡೌನ್ ವೆರಿ ಫಾಸ್ಟ್ ಅಲ್ವಾ. ಈ ಲ್ಯಾಂಡ್ಗಳು ಹೇಗಪ್ಪ ಅಂದರೆ ವಾಟರ್ಗೆ ಆಪೋಸಿಟ್ಟು. ಏನು? ಬೇಗ ಅಂದರೆ ಬೇಗನೆ ಹೀಟ್ ಆಗುತ್ತೆ ಮತ್ತು ಬೇಗನೆ ಕೂಲ್ ಆಗುತ್ತೆ. ಆದರೆ ವಾಟರ್ ಹಾಗಲ್ಲ, ಏನಾಗುತ್ತೆ, ತುಂಬ ನಿಧಾನವಾಗಿ ಹೀಟ್ ಆಗುತ್ತೆ, ತುಂಬ ನಿಧಾನವಾಗಿ ಕೂಲ್ ಆಗುತ್ತೆ. ವೆನ್ ವಿ ಕಂಪೇರ್ ಟು ದ ಲ್ಯಾಂಡ್, ವಾಟರ್ ಟೇಕ್ಸ್ ಮೋರ್ ಟೈಮ್ ಟು ಹೀಟ್ ಅಪ್ ಆ್ಯಂಡ್ ಮೋರ್ ಟೈಮ್ ಟು ಕೂಲ್ ಡೌನ್. ನಾವು ಲ್ಯಾಂಡಿಗೆ ಕಂಪೇರ್ ಮಾಡಿದರೆ ಏನಾಗುತ್ತೆ, ವಾಟರ್ ಟೇಕ್ಸ್ ಮೋರ್ ಟೈಮ್ ಟು ಹೀಟ್ ಅಪ್. ಅಂದರೆ ನೀರು ಕಾಯಲಿಕ್ಕೆ ತುಂಬ ಹೆಚ್ಚಿನ ಸಮಯವನ್ನು ತಗೊಳ್ಳುತ್ತೆ. ಯಾವುದು? ನೀರು ಕಾಯಲಿಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿ ಕೂಲ್ ಆಗಲಿಕ್ಕೂ ಕೂಡ ತುಂಬ ಸಮಯವನ್ನು ತಗೊಳ್ಳುತ್ತೆ. ಅಂಡರ್ಸ್ಟ್ಯಾಂಡ್? That is the reason why during the summer cool breeze blows from the sea to the land, making the coastal areas pleasant during the summer. ಇದೇ ರೀಸನ್ ಏನು, ಸಮ್ಮರ್ ಸೀಸನಲ್ಲಿ, ಬೇಸಿಗೆ ಕಾಲದಲ್ಲಿ ಕೂಲ್ ಬ್ರೀಸ್ ಬ್ಲೋಸ್ ಫ್ರಮ್ ದ ಸಿ. ನೋಡಿ, ಸಿ ವಾಟರ್ ಏನಾಗೋದಿಲ್ಲ, ಡ್ಯೂರಿಂಗ್ ದ ಡೇ ಏನಾಗುತ್ತೆ, ಇಟ್ಸ್ ಹೀಟಿಂಗ್ ಅಪ್ ವೆರಿ ಸ್ಲೋಲಿ. ಅಂದರೆ ಬೆಳಗಿನ ಟೈಮಲ್ಲಿ ಏನಾಗುತ್ತೆ, ನಿಧಾನವಾಗಿ ಸಿ ವಾಟರ್ ಏನಾಗುತ್ತೆ, ಹೀಟ್ ಆಗುತ್ತೆ. ಹಾಗಾಗಿ ಏನಾಗ್ತಾ ಇರುತ್ತೆ ಅಂದರೆ ಕೂಲ್ ಬ್ರೀಸ್, ಅಂದರೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಎಲ್ಲಿಂದ? ಫ್ರಮ್ ದ ಸಿ ಟು ಲ್ಯಾಂಡ್. ಅಂದರೆ ಸಮುದ್ರದ ಒಂದು ಪ್ರದೇಶದಿಂದ ಭೂಮಿ ಕಡೆಗೆ ಏನಾಗ್ತಾ ಇರುತ್ತೆ, ಒಂದು ಕೂಲ್ ಬ್ರೀಸ್ ಬ್ಲೋ ಆಗ್ತಾ ಇರುತ್ತೆ. ಓಕೆ, ಆ್ಯಂಡ್ ಡ್ಯೂರಿಂಗ್ ದ ವಿಂಟರ್ ವಾರ್ಮರ್ ವಿಂಡ್ಸ್ ಬ್ಲೋ ಫ್ರಮ್ ದ ಸಿ ಟು ದ ಕೋಸ್ಟಲ್ ಏರಿಯಾಸ್, ಮೇಕಿಂಗ್ ದ ಕೋಸ್ಟಲ್ ಏರಿಯಾಸ್ ವಾರ್ಮರ್. ಏನಾಗುತ್ತೆ, ಡ್ಯೂರಿಂಗ್ ದ ವಿಂಟರ್, ಚಳಿಗಾಲದಲ್ಲಿ ಏನಾಗುತ್ತೆ, ವಾರ್ಮರ್ ವಿಂಡ್ಸ್ ಅಂದರೆ ಬಿಸಿಯಾದಂತಹ ಗಾಳಿ ಏನಾಗುತ್ತೆ, ಸಿ ಏರಿಯಾಸಿಂದ, ಸಮುದ್ರ ಭಾಗದಿಂದ ಏನಾಗುತ್ತೆ, ಕೋಸ್ಟಲ್ ಏರಿಯಾಗಳಿಗೆ, ಕರಾವಳಿ ಪ್ರದೇಶಗಳಿಗೆ ಬೀಸುತ್ತೆ. ಹಾಗಾಗಿ ಏನಾಗುತ್ತೆ, ಕೋಸ್ಟಲ್ ಏರಿಯಾ ವಾರ್ಮರ್ ಇನ್ ವಿಂಟರ್. ಕೋಸ್ಟಲ್ ಏರಿಯಾ ಏನಾಗಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗೆ ಇರುತ್ತೆ. ದಟ್ ಈಸ್ ಎ ರೀಸನ್ ವೈ ಕೋಸ್ಟಲ್ ಏರಿಯಾಸ್ ಹ್ಯಾವ್ ಮಾಡ್ರೇಟ್ ಟೈಪ್ ಆಫ್ ಕ್ಲೈಮೇಟ್. ಓಕೆ, ಇದೇ ಒಂದು ರೀಸನ್ ಏನಾಗಿದೆ, ಕೋಸ್ಟಲ್ ಏರಿಯಾಸ್ ಅಂದರೆ ಕರಾವಳಿ ಪ್ರದೇಶಗಳು ಹ್ಯಾವ್ ಮಾಡ್ರೇಟ್ ಕ್ಲೈಮೇಟ್, ಮಾಡ್ರೇಟ್ ಟೈಪ್ ಆಫ್ ಕ್ಲೈಮೇಟ್. ಅಂದರೆ ಮಾಡ್ರೇಟ್ ಅಂದರೆ ಏನು ಅಂತ ಹೇಳಿದೆ, ಮಧ್ಯಮ ರೀತಿಯ ಒಂದು ವಾತಾವರಣವನ್ನು ಒಳಗೊಂಡಿದೆ ಅಂತ ಹೇಳಿದೆ ಅಲ್ವಾ. ಕೋಸ್ಟಲ್ ಏರಿಯಾಸ್ ಹ್ಯಾವ್ ಮಾಡ್ರೇಟ್ ಕ್ಲೈಮೇಟ್ ಆ್ಯಸ್ ಕಂಪೇರ್ಡ್ ಟು ದೋಸ್ ದಟ್ ಆರ್ ಫಾರ್ದರ್ ಫ್ರಮ್ ದ ಸಿ. ಫಾರ್ದರ್ ಅಂದರೆ ಏನು ಅಂತ ತಿಳ್ಕೊಂಡಿದ್ರಿ,
ಫಾರ್ದರ್ ಮೀನ್ಸ್ ಫಾರ್ ಆಫ್ ಪ್ಲೇಸಸ್. ಫಾರ್ದರ್ ಅಂದರೆ ಫಾರ್ ಆಫ್ ಪ್ಲೇಸಸ್ ಫ್ರಮ್ ದ ಸಿ, ಅಂದರೆ ಸಮುದ್ರದಿಂದ ದೂರ ಇರುವಂತಹ ಪ್ರದೇಶಗಳಿಗೆ ಕಂಪೇರ್ ಮಾಡಿದರೆ ಕೋಸ್ಟಲ್ ಏರಿಯಾಸ್ ಎಂತಹ ಕ್ಲೈಮೇಟನ್ನು ಒಳಗೊಂಡಿರುತ್ತೆ? ಮಾಡ್ರೇಟ್ ಕ್ಲೈಮೇಟ್, ಅಂದರೆ ಮಧ್ಯಮ ವರ್ಗದ ಒಂದು ಕ್ಲೈಮೇಟನ್ನು, ವಾತಾವರಣವನ್ನು ಒಳಗೊಂಡಿರುತ್ತೆ. ದಿಸ್ ಈಸ್ ಬಿಕಾಸ್ ವಾಟರ್ ಹೀಟ್ಸ್ ಅಪ್ ಆ್ಯಂಡ್ ಕೂಲ್ ಡೌನ್ ಸ್ಲೋವರ್ ದ್ಯಾನ್ ದ ಲ್ಯಾಂಡ್. ಇದೇ ಒಂದು ರೀಸನ್ನು. ಏನಾಗುತ್ತೆ? ವಾಟರ್ ಹೀಟ್ಸ್ ಅಪ್ ಅಂದರೆ ವಾಟರು ಹೀಟ್ ಆಗುತ್ತೆ ಮತ್ತು ಕೂಲ್ ಆಗುತ್ತೆ. ಸ್ಲೋವರ್ ದ್ಯಾನ್ ದ ಲ್ಯಾಂಡ್ ಅಂದರೆ ಭೂಮಿಗಿಂತ ನಿಧಾನವಾಗಿ ಹೀಟ್ ಆಗುತ್ತೆ ಮತ್ತು ನಿಧಾನವಾಗಿ ಕೂಲ್ ಆಗುತ್ತೆ. ಓಕೆ. ವೆನ್ ದ ಲ್ಯಾಂಡ್ ಗೆಟ್ಸ್ ಹಾಟ್ ದ ವಾರ್ಮ್ ಏರ್ ಆನ್ ಇಟ್ ರೈಸಸ್. ನೋಡಿ, ವೆನ್ ದ ಲ್ಯಾಂಡ್ ಗೆಟ್ಸ್ ಹಾಟ್, ಭೂಮಿ ಯಾವಾಗ ಹಾಟ್ ಆಗುತ್ತೋ ದ ವಾರ್ಮ್ ಏರ್ ಆನ್ ಇಟ್ ರೈಸಸ್, ಬಿಸಿಯಾದಂಥ ಗಾಳಿ ಏನಾಗುತ್ತೆ? ರೈಸ್ ಆಗುತ್ತೆ. ಇನ್ ಕೋಸ್ಟಲ್ ಏರಿಯಾಸ್ ದ ಕೂಲರ್ ಏರ್ ಕಮ್ಮಿಂಗ್ ಇನ್ ದ ಫ್ರಮ್ ದ ಸೀ ಆ್ಯಂಡ್ ಸೀ ಬ್ರೀಸ್ ಇಮಿಡಿಯೇಟ್ಲಿ ಟೇಕ್ಸ್ ಇಟ್ಸ್ ಪ್ಲೇಸ್. ಅಂದರೆ ಈ ಕೋಸ್ಟಲ್ ಏರಿಯಾದಲ್ಲಿ ಏನಾಗುತ್ತೆ? ಲ್ಯಾಂಡ್ ಗೆಟ್ಸ್ ಹಾಟ್ ವೆರಿ ಫಾಸ್ಟ್ಲಿ ಅಲ್ವಾ, ಬೇಗನೆ ಒಂದು ಬಿಸಿ ಆಗುತ್ತೆ ಲ್ಯಾಂಡ್ ಏರಿಯಾಸ್ ಅಲ್ವಾ. ಆಗ ಏನಾಗುತ್ತೆ? ಕೋಸ್ಟಲ್ ಏರಿಯಾಸಲ್ಲಿ ಸೀ ಬ್ರೀಸ್ ಇರುತ್ತಲ್ವ, ತಂಪಾದ ಗಾಳಿ ಏನು ಮಾಡುತ್ತೆ? ಈ ಬಿಸಿಯಾದ ಒಂದು ಲ್ಯಾಂಡಲ್ಲಿ ಹೀಟಾಗಿರುತ್ತಲ್ವ, ಭೂಮಿ ಹೀಟಾಗಿ ಬಿಸಿಯಾದಂತಹ ಗಾಳಿ ಬೀಸ್ತಾ ಇರುತ್ತಲ್ವ, ಅದರ ಒಂದು ಪ್ಲೇಸನ್ನು ತಗೊಳ್ಳುತ್ತೆ. ಯಾವುದು? ಕೋಸ್ಟಲ್ ಏರಿಯಾಸಲ್ಲಿ ಸೀ ಬ್ರೀಸ್. ಓಕೆ. ಇಟ್ ಈಸ್ ಫಾರ್ ದಿಸ್ ರೀಸನ್ ದ ಕೋಸ್ಟಲ್ ಏರಿಯಾಸ್ ಆರ್ ಕೂಲ್ ಇನ್ ಸಮ್ಮರ್ ಆ್ಯಂಡ್ ವಾರ್ಮ್ ಇನ್ ವಿಂಟರ್. ಗೊತ್ತಾಯ್ತಾ? ಏನು? ಇದೇ ಒಂದು ರೀಸನ್. ಏನಕ್ಕೆ ಈ ಕೋಸ್ಟಲ್ ಏರಿಯಾಸು ಸಮ್ಮರಲ್ಲಿ ಯಾಕೆ ಕೂಲ್ ಆಗಿರುತ್ತೆ ಅಂದರೆ ಭೂಮಿ ಬೇಗನೆ ಹೀಟ್ ಆಗುತ್ತೆ ಮತ್ತು ಬೇಗನೆ ಕೂಲ್ ಆಗುತ್ತೆ. ಭೂಮಿ ಹೀಟ್ ಆದಾಗ ವಾರ್ಮ್ ಬ್ರೀಸ್ ಬೀಸ್ತಾ ಇರುತ್ತಲ್ವ, ಬಿಸಿ ಗಾಳಿ ಬೀಸ್ತಾ ಇರುತ್ತಲ್ವ, ಅದರ ಒಂದು ಪ್ಲೇಸನ್ನು ಕೋಸ್ಟಲ್ ಏರಿಯಾಸಲ್ಲಿ ಸೀ ಬ್ರೀಸಸ್ಸು ಅಂದರೆ ತಂಪಾದ ಗಾಳಿ, ಸಮುದ್ರ ಸೀ ವಾಟರು ಹೀಟಪ್ ವೆರಿ ಸ್ಲೋಲಿ ಅಲ್ವಾ, ತುಂಬ ನಿಧಾನವಾಗಿ ಹೀಟ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಆ ಒಂದು ಟೈಮಲ್ಲಿ ಏನಾಗುತ್ತೆ? ಸೀ ಬ್ರೀಸ್, ತಂಪಾದ ಗಾಳಿ ಈ ಒಂದು ವಾರ್ಮ್ ಬ್ರೀಸಿನ ಒಂದು ಸ್ಪೇಸನ್ನು ಆಕ್ಯುಪೈ ಮಾಡಿಕೊಳ್ಳುತ್ತೆ. ಹಾಗಾಗಿ ಕೋಸ್ಟಲ್ ಏರಿಯಾಸ್ ಏನಾಗುತ್ತೆ? ಕೂಲ್ ಇನ್ ದ ಸಮ್ಮರ್. ಅಂಡರ್ಸ್ಟ್ಯಾಂಡ್? ಇಷ್ಟು ನೀವು ಡಿಸ್ಟೆನ್ಸ್ ಫ್ರಮ್ ದ ಸಿ ಪಾಯಿಂಟಲ್ಲಿ ತಿಳ್ಕೊಂಡು. ಓಕೆ. Homework about today's topic. Why the coastal areas have experienced very pleasant climate in the summer. ಅಂದರೆ ಕೋಸ್ಟಲ್ ಏರಿಯಾಸು ಸಮ್ಮರಲ್ಲೂ ಕೂಡ ಯಾಕೆ ಪ್ಲೆಸೆಂಟ್ ಕ್ಲೈಮೇಟನ್ನು ಫೇಸ್ ಮಾಡುತ್ತೆ ಅಂತ ಹೇಳಿದೆ ಅಲ್ವಾ ಆನ್ಸರು. ಏನು ಆನ್ಸರ್ ಹೇಳಿದ್ದೆ? ಇನ್ ದ ಕೋಸ್ಟಲ್ ಏರಿಯಾಸ್ ವಾಟರ್ ಗೆಟ್ಸ್ ಹೀಟರ್ ಅಪ್ ಆ್ಯಂಡ್ ಕೂಲ್ಸ್ ಡೌನ್ ವೆರಿ ಸ್ಲೋಲಿ ಅಲ್ವಾ. ಕೋಸ್ಟಲ್ ಏರಿಯಾದಲ್ಲಿ ಸೀ ವಾಟರ್ ಏನಾಗುತ್ತೆ? ಗೆಟ್ಸ್ ಹೀಟರ್ ಅಪ್ ವೆರಿ ಸ್ಲೋಲಿ ಆ್ಯಂಡ್ ಕೂಲ್ ಡೌನ್ ವೆರಿ ಸ್ಲೋಲಿ. ವಾಟರ್ ಹ್ಯಾಸ್ ದ ಪ್ರಾಪರ್ಟಿ ಆಫ್ ಹೀಟಿಂಗ್ ಅಪ್ ಆ್ಯಂಡ್ ಕೂಲಿಂಗ್ ಡೌನ್ ವೆರಿ ಸ್ಲೋಲಿ ಅಂತ ಹೇಳಿದೆ ಅಲ್ವಾ, ವೆನ್ ವಿ ಕಂಪೇರ್ ಟು ದ ಲ್ಯಾಂಡ್. ದಟ್ಸ್ ವೈ ಕೋಸ್ಟಲ್ ಏರಿಯಾಸ್ ಹ್ಯಾವ್ ಪ್ಲೆಸೆಂಟ್ ಕ್ಲೈಮೇಟ್. ಹಾಗಾಗಿ ಕೋಸ್ಟಲ್ ಏರಿಯಾದಲ್ಲಿ ನಾವು ಪ್ಲೆಸೆಂಟ್ ಕ್ಲೈಮೇಟನ್ನು ನೋಡ್ಬೋದು. ಥ್ಯಾಂಕ್ ಯು.